ನಮಸ್ಕಾರ ರೀ. ನಮ್ಮ ಕರ್ನಾಟಕ ಮಂದಿಗೆ ಈ ತೆಗ್ದವನ ಕೆಲ್ಸಕ್ಕೆ ಹೊಂಟೇನ್ ನೋಡ್ರಿ. ಕೆಲ್ಸದ ಮ್ಯಾಗ ಹೋಗಿ ನೋಡಿದ್ರೆ ಹುಡುಗರೆಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನಾ ವಿಡಿಯೋ ಮಾಡತ್ತೇನೆ ಅಂತೇಳಿ ಹುಡುಗ ಡ್ಯಾನ್ಸ್ ಮಾಡೋದೇನ್ ಮಾತಾಡ್ಸೋದೇನ್ ಸ್ವಲ್ಪ ನಾನು ಕೋಲ್ಡ್ ರೂಮ್ ಒಳಗೆ ಹೋಗ್ಬೇಕಂತೇಳಿ ಹೋದೆ. ಅಲ್ಲಿ ಎಲ್ಲ ಹುಡುಗರು ಕುಡಿದ್ರೆ ಹಂಗ ಮಾತಾಡ್ಸ್ಕೊಂತ ಹಾಯ್ ಅಂದ್ರೆ ಸಯ್ಯಾರ ಪಿಕ್ಚರ್ ನೋಡಿ ಹುಚ್ಚಾಗ್ಬಿಟ್ಟನವ. ಒಂದು ಕಿಂಗ್ ಫಿಶ್ ಆರ್ಡರ್ ಬಂತು. ಅದತ್ತು ಒಂದು ಕಿಂಗ್ ಫಿಶ್ ಕಟ್ ಮಾಡಕ್ ನಾನು ಚಾಲು ಮಾಡಿದೆ. ಮಿಷನ್ ಒಳಗೆ ಕಟ್ ಮಾಡಕ್ ಏನು ಮಜಾ ಬರತ್ತಿತ್ತು ಅಂತೇಳಿ ಹಂಗ ಕಟ್ ಮಾಡ್ಕೊಂಡ್ ಮಸ್ತ್ ಸ್ಲೈಸ್ ಹೊಡ್ಕೊಂಡ್ ಕಿಂಗ್ ಫಿಶ್ ಪೂರಾ ಕಟ್ ಮಾಡಿದ್ದ ಗೊತ್ತಾಗ್ಲಿಲ್ಲ. ಗಸ 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 ಅಂತೇಳಿ ಲಾಸ್ಟಿಗೆ ಕಟ್ ಮಾಡಿ ಮಿಷನ್ ಬಂದ್ ಮಾಡಿದೆ. ನಂದು ಗಾಡಿ ಲೋಡ್ ಆತಂತೇಳಿ ಗಾಡಿ ತೆಗದೆ ಹೊಂಟೆ ನೋಡಪ್ಪ ಹೋಟೆಲಿಗೆ. ಫಸ್ಟ್ ಟೈಮ್ ವ್ಲಾಗ್ ಮಾಡತ್ತೇನೆ ಅಂತೇಳಿ ಪೋಸ್ ಕೊಡೋದೇನ್ ವಿಡಿಯೋ ಮಾಡೋದೇನ್ ಹಂಗ ಹೋಟೆಲ್ ಬಂತ. ಗಾಡಿ ರಿವರ್ಸ್ ಹಚ್ಚಿ ಒಳಗೆ ಹೋಗಿ ಮೀನಾ ಕೊಟ್ಟೆ. ಆಮ್ಯಾಗ ಹೊರಗೆ ಬಂದೆ. ಅಲ್ಲೇ ಸೆಕ್ಯೂರಿಟಿ ಕಡೆ ಸ್ಟ್ಯಾಂಪ್ ಹೊಡಿಸಿ ಬಂದ್ ನೋಡಪ್ಪ. ಒಂದು ಹೋಟೆಲ್ ಮುಗಿಸಿ ಇನ್ನೊಂದು ಹೋಟೆಲ್ ಇಲ್ಲೇ ಬಂತು ನೋಡ. ಇದ ಹೋಟೆಲ್ ಹೆಸರು ಇದ ಗ್ಯಾಸ್ ಅಂತೇಳಿ ಗಾಡಿ ಸೈಡಿಗೆ ಹಚ್ಚಿ ಹಿಂದ್ ಬಂದ್ ಇಳದ ಮೀನಾ ತೆಗಿಯಾಕೆ ಅಂತೇಳಿ ಹಿಂದಿನ ಡೋರ್ನ್ಯಾಗಿಂದ ಬಾಕ್ಲ ದಡಲ್ಲ ಅಂತೇಳಿ ತೆಗದೆ. ಎರಡನೇ ಹೋಟೆಲಿಗೆ ಸಪ್ಲೈ ಮುಗಿಸಿ ಇನ್ನೊಂದು ಮೂರನೇ ಹೋಟೆಲಿಗೆ ಲೆಫ್ಟ್ನ್ಯಾಗ ಗಾಸ್ ಅಂತೇಳಿ ತಿರುಗಿಸಿ ಮೀನಾ ಕೊಡೋ ಜಾಗದ ಕಡೆ ಗಾಡಿ ನಿಲ್ಲಿಸಿ ಹಿಂದ್ ಗಾಸ್ ಅಂತೇಳಿ ನಡ್ಕೊಂತ ಹೋದೆ. ಹೋಟೆಲ್ದ 3-4 ಐಟಮ್ ಇದ್ದು ತೆಗದ್ ಪಟಾಪಟ್ ಕೊಟ್ಟು ಬಂದೆ. ಮೀನಾ ಕೊಟ್ಟು ಹೊರಗೆ ಬಂದು ನೋಡಿದ್ರೆ ಮಳಿ ಜೋರ್. ಹಂಗ ವೈಪರ್ ಗಾಸ್ ಅಂತೇಳಿ ಹಚ್ಚಿ ಲಾಸ್ಟ್ ಇನ್ನೂ ಒಂದ ಹೋಟೆಲ್ ಉಳ್ದಿತ್ತು ನೋಡ. ಅದ್ರಾಗ ನೋಡಿದ್ರೆ ಮಳಿ ಜೋರ್ ಇನ್ನೂ ಫಾಸ್ಟ್ ಬಂತು. ಹಂಗ ವೈಪರ್ ಗಸ ಪಸ ಅಂತ ಲಾಸ್ಟ್ ಹೋಟೆಲ್ನಾಗಿಂದ ಮೀನಾ ಕೊಟ್ಟು ಕ್ಯಾಶಿ ಹೊರಗೆ ಬಂದೆ ನೋಡ. ಗಾಡಿ ಖಾಲಿ ಮಾಡಿ ಮತ್ತೆ ರಿಟರ್ನ್ ಮನೆಗೆ ಬಂದೆ. ಬಂದು ಮನೆ ಕಡೆ ನೋಡಿದ್ರೆ ಇನ್ನೊಂದು ಗಾಡಿ ಲೋಡ್ ಆಗಿ ಬಂದಿತ್ತು. ಅದೆಲ್ಲ ಹುಡುಗರು ಕೂಡಿ ಗಾಡಿ ಖಾಲಿ ಮಾಡಕ್ ನಿಂತಿದ್ರೆ ಎಲ್ಲ ಹುಡುಗರು 2 ಬಾಕ್ಸ್ ಎಬ್ಸಿದ್ರೆ 3 ಬಾಕ್ಸ್ ಎಬ್ಬಿಸಿ ಹೊಂಟಿದ್ದ ನೋಡ. ಹೋಗ್ಬೇಕಂತೇಳಿ ಗಾಡಿ ಕಡೆ ಬಂದು ನೋಡಿದ್ರೆ ಗಾಡಿ ರಾಡಿ ಚಿಪ್ಪಾಡಿ ಆಗಿತ್ತು. ಗಾಡಿ ತೊಳಸೋಣ ಅಂತೇಳಿ ವಾಷಿಂಗ್ ಸೆಂಟರ್ಗೆ ಬಂದೆ. ಗಾಡಿ ತೊಳೆದಾದ್ಮ್ಯಾಗ ಗಾಡಿ ಕಿಚ್ಚಿ ಕಾಣತ್ತಿತ್ತು. ಆಯ್ತಪ್ಪ ಎಲ್ಲರಿಗೂ ನಮಸ್ಕಾರ.